ಪ್ರೀತಿಯ ಬಂಧುಗಳೇ, ಮತ್ತೊಮ್ಮೆ ನಮ್ಮ ಅಂತರದೃಷ್ಟಿ ಜ್ಞಾನ ಪ್ರಸಾರ ವಾಹಿನಿಗೆ ಆತ್ಮೀಯವಾಗಿ ತಮ್ಮೆಲ್ಲರನ್ನು ಸ್ವಾಗತಿಸಿ, ಇವತ್ತು ನನ್ನ ಜೊತೆ ಒಂದು ಕತೆ ಸರಣಿಯ 18ನೇ ಸಂಚಿಕೆಗೆ ತಮ್ಮೆಲ್ಲರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ, ಇವತ್ತು ಒಂದು ಒಳ್ಳೆಯ ಕತೆ ಹೇಳಬೇಕು ಅಂತ ನನಗೆ ಒಂದೊಂದ್ಸರಿ ಏನಾಗುತ್ತಂದರೆ, ನಮ್ಮ ಪಾಲ ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದಾಗ ಒಂದೊಂದ್ಸರಿ ಕೆಲವು ಘಟನೆಗಳು ನೋಡಿದಾಗ ಭಗವಂತ ಇದ್ದಾನೆ ಹೌದು ಅಂತ ನಂಗೆ ಖಾತ್ರಿ ಆಗಿಬಿಟ್ಟಿದೆ. ಈಗ ನನಗೆ ಖಚಿತ ನಂಬಿಕೆ ಮಾಡಿದೆ ಭಗವಂತನ ಮೇಲೆ. ಯಾಕೆ ಗೊತ್ತಾ, ಕೆಲವು ಘಟನೆಗಳು ನೋಡಿದಾಗ ಮತ್ತು ಅವನು ಇಲ್ಲ ಅಂದಿದ್ರೆ ಹಿಂಗೆ ನಡೀತಾ ಇತ್ತಾ ಅಂತ. ಇದು ಇವತ್ತಿನ ಘಟನೆ ತುಂಬ ಚೆನ್ನಾಗಿದೆ. ಇದು ಘಟನೆ ನಾನು ನೆನ್ನೆ ಓದ್ದೆ ಇದನ್ನು. ಏನು ಘಟನೆ ಅಂದರೆ, ಒಬ್ಬ ಹುಡುಗ ತರುಣ, ಆ ತರುಣ ಅವನೇನು ಮಾಡ್ದ, ಅವನು ಒಂದು ಒಳ್ಳೆ ಮಲ್ಟಿ ನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದ. ಅದನ್ನ ನಿಮ್ಗೆ ಅರ್ಥ ಆಗಿರುತ್ತೆ. ಇನ್ನೇನು ಸಾಕಷ್ಟು ದುಡ್ಡು, ಮೋಜು ಮಸ್ತಿ ಎಲ್ಲ, ದೊಡ್ಡ ಮನೆ, ಒಂದು ಫ್ಲ್ಯಾಟು, ಒಂದು ಕಾರು, ಒಂದು ಬಂಗ್ಲೆ, ಸಿಕ್ಕ ಒಬ್ಬ ಐಷಾರಾಮಿ ಜೀವನ ಮಾಡುವಂತಹ ಮನುಷ್ಯನಿಗೆ ಏನೇನು ಬೇಕೋ ಅದೆಲ್ಲ ಅವನಿಗೆ ಸಹಜವಾಗಿ ಸಿಕ್ಕಿತ್ತು. ಇನ್ನು ಮಾಮೂಲಿ ಇನ್ನು ಅದು ಬಿಟ್ಟರೆ ಇನ್ನು ಹೆಂಡತಿ ಮಕ್ಕಳು ಕೇಳಬೇಕಾ, ಅದರ ಇದ್ಮೇಲೆ ಇನ್ನು ಯಾರೋ ಒಂದು ಹುಡುಗಿನ ಕೊಟ್ಟು ಮದುವೆ ಮಾಡಿದ್ರು, ಒಂದೆರಡು ಮಕ್ಕಳು ಆಗಿತ್ತು, ತೊಂದರೆ ಇಲ್ಲ. ಹೇಳ್ತಾರಲ್ಲ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡುಲವು, ಮನ್ನಣೆಯ ದಾಹವಂ ಎಲ್ಲಕಂ ತೀಕ್ಷ್ಣತಮ್ಮ ತಿನ್ನುವುದೇ ಆತ್ಮವನ್ನ ಮಂಕುತಿಮ್ಮ ಅಂತ. ಅವರು ಅವನೇನು ನಮ್ಮ ಅಬ್ರಹಾಂ ಮ್ಯಾಸ್ಲೋ 5 ನೀಡ್ಸ್ ಬರೆದಿದ್ದಲ್ಲ, ಫಿಸಿಯಲಾಜಿಕಲ್ ನೀಡ್ಸ್, ಸೆಕ್ಯೂರಿಟಿ ನೀಡ್ಸ್, ಲವ್ ಆ್ಯಂಡ್ ಅಫೆಕ್ಷನ್ ನೀಡ್ಸ್, ಸೆಲ್ಫ್ ಎಸ್ಟೀಮ್ ಆ್ಯಂಡ್ ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂತ. ಇಲ್ಲಿ ಅವನು ಆ ಮೂಲ ಆಗಿತ್ತು. ಫಿಸಿಯಲಾಜಿಕಲ್ ನೀಡ್ಸ್ ಆಗಿತ್ತು, ಸೆಕ್ಯೂರಿಟಿ ನೀಡ್ಸ್ ಆಗಿತ್ತು, ಲವ್ ಆ್ಯಂಡ್ ಅಫೆಕ್ಷನ್ ನೀಡ್ಸ್ ಆಗಿತ್ತು. ಅವನಿಗೆ ತುಂಬ ಚೆನ್ನಾಗಿದೆ ಹುಡುಗ, ತರುಣ, ಧಳುತಿ, ಒಳ್ಳೆ ಸುಮಾರು ಒಂದು 6 ಅಡಿ 3 ಫೀಟ್ ಇದ್ದವನು. ಹಣ್ಣಿಗ, ಹೆಂಡತಿ, 2 ಮಕ್ಕಳ ಜೊತೆ ಇದ್ದ. ಅವ್ನಿಗೆ ಒಂದೇ ಕಿರಿಕಿರಿ ಏನು ಅಂದರೆ, ಅವ್ರ ತಂದೆ ಅವನ ಜೊತೆ, ಅವ್ರ ತಂದೆ ಅವರಿದ್ದು. ಅವ್ರ ತಂದೆ ಆ್ಯಕ್ಚುಲಿ ಅವ್ರ ಕಥೆ ಏನು ಅಂದರೆ, ಅವ್ರದ್ದು ಹಳ್ಳಿಲಿದ್ದವರು, ಹಳ್ಳಿಲಿ ಮೇಸ್ಟ್ ಆಗಿದ್ದವರು ತಂದೆ, ಬಡ ಸರ್ಕಾರಿ ಮೇಸ್ಟ್ ಆಗಿದ್ದವರು. ಇರೋ 2 ಮಕ್ಕಳು ಅಂದ್ಬಿಟ್ಟು ಆ ಮಕ್ಕಳನ್ನು ತುಂಬ ಚೆನ್ನಾಗಿ ಓದಿಸಿ ಮಗಳಿಗೆ ಒಳ್ಳೆ ಕಡೆ ಕೂಡ ಮದುವೆ ಮಾಡಿ, ಇವ್ರಿಗೂ ಕೂಡ ಅವನು ಎಷ್ಟು ಓದ್ತಾನೋ ಅಷ್ಟು ಸಾಲ ಸೋಲ ಮಾಡಿ ಕಷ್ಟಪಟ್ಟು ಓದಿಸಿ ಮದುವೆ ಮಾಡಿ ಒಂದು ದೊಡ್ಡ ಬಂಗ್ಲಿನಲ್ಲಿ ಇಟ್ಟಿದ್ರು. ಏನಾಯಿತು ಅಂದರೆ, ಮೊದಲು ಅವನು ಹಳ್ಳಿನಲ್ಲಿದ್ದರೆ ಆ ಮೇಷ್ಟ್ರು ಅವ್ರಿಗೆ ರಿಟೈರ್ಡ್ ಆಯಿತು. ರಿಟೈರ್ಡ್ ಆಗಿ ಸ್ವಲ್ಪ ದಿನಕ್ಕೇ ಅವನ ಹೆಂಡತಿ ಅಕಾಲ ಮರಣಕ್ಕೆ ತುತ್ತಾಗ್ಬಿಟ್ರು. ಏನಾಗಿರಲಿಲ್ಲ, ರಾತ್ರಿ ಮಲಗಿದವರು ಬೆಳಗ್ಗೆ ಹೇಳಲೇ ಇಲ್ಲ. ಇದೇ ಥರ ನಾವು ಭಗವಂತನ ಪ್ರಾರ್ಥನೆ ಇದೇನ ಮಾಡಬೇಕಾಗಿರೋದು. ಏನು ಅಂದರೆ, ಭಗವಂತ ದೈನೀನ ಜೀವನಂ ಅನಾಯಾಸ ಮರಣಂ ಕೊಡಪ್ಪ ಅಂತ ಕೇಳಬೇಕು ನಾವು. ಇಲ್ಲಾಗಿದ್ದು ಅದೇನೆ. ಆಕೆ ಮಲಗಿದ್ರಂತೆ, ಮೇಲೆ ಹೇಳಲೇ ಇಲ್ಲ. ಆಕೆ ಅಕಾಲಿಕ ಮರಣಕ್ಕೆ ತುತ್ತಾದ್ಮೇಲೆ ಈ ಮೇಷ್ಟ್ರು ತುಂಬ ಸ್ವರ್ಗ ಹೋಗ್ಬಿಟ್ಟಿದ್ರು, ಭಾಳ ಬೇರೆ. ಸರಿ, ಮಗ ಏನು ಮಾಡ್ದ, ಸಮಾಜ ಆಡ್ಕೊಳ್ಳುತ್ತೆ ಅಂದ್ಬಿಟ್ಟು ಅಪ್ಪನನ್ನು ತಗೊಬಂದು ಮನೆಯಲ್ಲಿ ಇಟ್ಕೊಂಡ. ಆದರೆ ಅವನಿಗೆ ಇಷ್ಟ ಇಲ್ಲ, ಅವನ ಹೆಂಡತಿಗೂ ಇಷ್ಟ ಇಲ್ಲ. ಏನಾದ್ರು ಮಾಡಿ ಇವ್ರನ್ನ ವೃದ್ಧಾಶ್ರಮ ತೆಳ್ಬಿಡಬೇಕು ಅಂತ ಲೆಕ್ಕ ಹಾಕ್ಕೊಂಡು ಒಂದ್ಸರಿ ಹೇಳಿದಂತೆ, ಅಪ್ಪ ನೀನು ಇಲ್ಲಿರೋ ಸೂಕ್ತ ಅಲ್ಲ, ಬಾ ಈ ಪಕ್ಕದಲ್ಲಿ ಒಂದು ಒಳ್ಳೆ ಆಶ್ರಮ ಇದೆ, ಅಲ್ಲಿ ಅಲ್ಲಿ ಹೋಗಿ ನೋಡ್ಕೊಬರೋಣ, ನಿನಗೇನಾದರೂ ಅಲ್ಲಿ ಇಡಿಸಿದ್ರೆ ನೀನು ಅಲ್ಲೇ ಇರುವಂತೆ ನೋಡ್ಕೊಬರೋಣಪ್ಪ ಅಂತ ಹೇಳ್ಬಿಟ್ಟು ಆ ನಗರದ ಪ್ರದೇಶದಿಂದ ಸುಮಾರು ಒಂದು 10 ಮೈಲಿ ದೂರದಲ್ಲಿ ಒಂದು ಯಾವುದೊಂದು ದೊಡ್ಡದೊಂದು, ಅದಕ್ಕೆ ಅವ್ರಿಗೆ ಹೆಸರು ಕೊಟ್ಟಿದ್ರು, ಶಾಂತಿ ಗ್ರಾಮ ಅಂತ ಹೆಸರು ಕೊಟ್ಟಿದ್ದವರು ಆ ವೃದ್ಧಾಶ್ರಮಕ್ಕೆ. ಅಲ್ಲಿ ಅವರನ್ನು ಕರ್ಕೊಂಡೋದ್ರಂತೆ. ಯಾವಾಗ, ಬೆಳಗಿನ ಜಾವ ಬೇಗ ಕರ್ಕೊಂಡೋಗಿದ್ದಾರೆ. ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ರು. ಅಲ್ಲಿ ಬಿಟ್ಟು ಏನು ಮಾಡ್ದ ಅವನು ಅಂದರೆ, ಆ ಮ್ಯಾನೇಜರ್ ಹತ್ರ ಮಾತಾಡ್ದ. ಅದಕ್ಕೆ ಏನೇನು ಫಾರಮ್ ಎಲ್ಲ ಸೇವ್ ಮಾಡಬೇಕಲ್ಲ,
ಆ ಸೈನ್ ಮಾಡಿ ಅದಕ್ಕೇನು ಕಾಸು ಕೊಡಬೇಕು ಎಲ್ಲ ಟಕ 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 ಟಕ. ಈಗಂತೂ ಫಾಸ್ಟ್ ಅಲ್ವಾ, ಗೂಗಲ್ ಪೇ ಫೋನ್ಪೇ ಅದೇನು ಏನು ಮಾಡಬೇಕೆಲ್ಲ ಮಾಡಿಬಿಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಬಾ ಇಲ್ಲೇರು ಸಾಯಂಕಾಲ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಮಗ ಯಾವಾಗ ಬರ್ತೀಯ ಅಂತ ಕೇಳ್ತಿದ್ರೆ ಅವನು ಕಡೆ ಬಾರಿ ಅಪ್ಪನ ಮುಖ ನೋಡಲಿಲ್ಲ. ಅವನು ಸೀದಾ ಹೊರಟೇ ಬಿಟ್ಟ. ಏನು ಅವ್ರೇನು ಮಾಡಿದ್ರು ಆ ವೃದ್ಧರು, ಸರಿ ಅವ್ರಿಗೊಂದು ರೂಮ್ ಕೊಡಲಾಯಿತು. ಒಂದು ರೂಮಲ್ಲಿ ಅವ್ರ ಜೊತೆ ಅಲ್ಲಿ ಇನ್ನೊಬ್ಬರಿದ್ದರು, ವಯಸ್ಸಾದ ವೃದ್ಧರಿದ್ದರು. ಅವನ ಸ್ನೇಹ ಮಾಡಿಕೊಂಡು ಇನ್ನೇನು ಮಾಡೋದು ಹಣೆ ಬರಹ ಅಂತ ಅಂದ್ಕೊಂಡು ಭಾಳ ದುಃಖದಲ್ಲಿ ಅವರು ಕಾಲ ಕಳೀತಾಯಿದ್ರು. ಮಾರನೇ ದಿನ ಬೆಳಗ್ಗೆನೆ ನೋಡಿ, ಇದು ನಾನು ಹೇಳೋದು, ಭಗವಂತ ಇದಂತ ಯಾಕೆ ಹೇಳ್ತೀರಿ ಅಂದರೆ ಅವನು ಸೇರಿಸನಲ್ಲ, ಅದರ ಮಾರನೇ ದಿನ ಬೆಳಗ್ಗೆ ಒಂದು ಘಟನೆ ನಡೀತು ಅಲ್ಲಿ. ಎಲ್ಲಿ? ಆ ವೃದ್ಧಾಶ್ರಮದಲ್ಲಿ. ಆ ವೃದ್ಧಾಶ್ರಮಕ್ಕೆ ಒಬ್ಬ ಮಾಲೀಕ ಅಂತಿರ್ತಾನಲ್ಲ, ಯಜಮಾನ, ಓನರ್, ಅವನು ಆನಂದಪ್ಪ ಅಂತ ಅವನ ಹೆಸರು. ಅವನೇನು ಮಾಡ್ದ, ಸೀದಾ ಬಂದವನೇ ಅವನ ಪದ್ಧತಿ ಏನು ಅಂದರೆ ವೃದ್ಧಾಶ್ರಮದಲ್ಲಿರ್ತಕ್ಕಂತಹ ಎಲ್ಲ ವೃದ್ಧರಿಗೂ ಅವನ ಪರಿಚಯ ಚೆನ್ನಾಗಿರಬೇಕು. ಅಷ್ಟೇ ಅಲ್ಲ, ಅವನು ಬಂದು ಅವರೆಲ್ಲರ ಕಾಲಿಗೂ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ಪಡ್ಕೊಂಡು ಆಮೇಲೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದಿದ್ದು. ಇಲ್ಲಿ ವಿಷಯ ಗೊತ್ತಾಯ್ತು, ಒಬ್ಬರು ಹೊಸ ವೃದ್ಧರು ಬಂದಿದ್ದಾರೆ ಅಂತ ವಿಷಯ ಗೊತ್ತಾಯ್ತು. ಅವ್ರನ್ನ ಪರಿಚಯ ಮಾಡ್ಕೋಬೇಕಲ್ಲ. ಈಗ ಅವ್ರನ್ನ ಪರಿಚಯ ಮಾಡ್ಕೋಬೇಕು ಅಂದ್ಬಿಟ್ಟು ಅವನೇನು ಮಾಡ್ದ ಅಂದರೆ ಸೀದಾ ಬಂದವನೇ ವೃದ್ಧರ ಕಾಲಿಗೆ ನಮಸ್ಕಾರ ಮಾಡಿ, ಸರ್ ನಮಸ್ಕಾರ, ನಾನು ಆನಂದ್ ಕುಮಾರ್ ಅಂತ, ನಾನು ಈ ಆಶ್ರಮದ ಮಾಲೀಕ ಸರ್ ಅಂತ ನನ್ನ ಪರಿಚಯ ಕೊಂಡು ತಮ್ಮ ಪರಿಚಯ ಹೇಳಿ ಅಂತೆಲ್ಲ ಕೇಳ್ದ. ಪರಿಚಯ ಅವ್ರು ಹೇಳಿದ್ರು, ನಾನು ಹಿಂಗೆ ಶೇಖರ್ ಅಂತ, ನನಗೆ ಹಿಂಗೆ ನನ್ನ ಮೇಷ್ಟ್ರಾಗಿದೆ ಅಂತ ತಮ್ಮ ಕಥೆನ ತಮ್ಮ ಅಳದನ್ನೆಲ್ಲ ತೋಡ್ಕೊಂಡಾಗ ಅವನಿಗೆ ಎಲ್ಲೋ ಒಂದು ಕಡೆ ಏನು ಅನಿಸ್ತು ಅಂದರೆ ಈ ಮುಖ ನಾನೆಲ್ಲೋ ನೋಡಿದ್ದೀನಲ್ಲ ಅಂತ ಅನಿಸ್ತು ಅವನಿಗೆ. ಆದರೆ ಸ್ಪಷ್ಟತೆ ಇಲ್ಲ, ಎಲ್ಲೋ ನೋಡಿದ ನೆನಪು. ಕಡೆಗೆ ಅವನೇನು ಮಾಡ್ದ, ನೀವೇನು ಕೆಲಸ ಮಾಡ್ತಿದ್ರಿ ಅಂತ ಕೇಳ್ದ. ನಾನು ಮೇಷ್ಟ್ರಾಗಿದ್ದೆ ಅಂದರು. ಆ ಮೇಷ್ಟ್ರಾಗಿದ್ದೆ ಅಂದಾಗ ಅವನಿಗೆ ಅನುಮಾನ ಬಂತು. ಸರ್ ನಿಮ್ಮ ಪೂರ್ತಿ ಹೆಸರು ಏನಾದರೂ ಶೇಖರ್ ಶರ್ಮಾನ ಅಂತ ಕೇಳಿದ. ಹೌದು ಅಂದರು. ಸರ್ ತಾವು ಎಲ್ಲಿ ಕೆಲಸ ಮಾಡ್ತಿದ್ರಿ ಹೇಳಿಯಿಂದ? ಅವರಿಂದ ಗ್ರಾಮ ಅಂತ ಹೇಳಿದ್ರು. ಆಗ ಅವನ ಕಣ್ಣಲ್ಲಿ ನೀರು ತರಕ್ಕಾಗಲಿಲ್ಲ, ಜೋರ ಹತ್ಬಿಟ್ಟ. ಅವನು ಗೊತ್ತಾಗದು ಅವನಿಗೆ. ಸರ್ ತಾವು ನನ್ನನ್ನು ಗುರುತಿರೋ ಸರ್ ಅಂತ ಕೇಳ್ದ. ಯಾರಪ್ಪ ಅಂದರು. ಅಂದ ಸರ್ ನಾನು ನಿಮ್ಮ ಶಿಷ್ಯರಲ್ಲಿ ಸೋಕಾಳ್ ದಡ್ಡ ಅನ್ಸ್ಕೊಂಡಿದ್ದ ಶಿಷ್ಯ ಸರ್, ನಾನು ನಿಮ್ಮ ದೊಡ್ಡ ಶಿಷ್ಯ ಸರ್ ನಾನು ಅಂದ. ಯಾರು ಅಂದರು. ಸರ್ ಆನಂದ ಸರ್ ಅಂದ. ಈ ಆನಂದ ಯಾರು ಅಂದರೆ ಅವ್ರ ನೆನಪಾಯಿತು. ಯಾರು ಅಂದರೆ ಅವರ ಒಂದು ಹಳ್ಳಿಯಲ್ಲಿ ಒಬ್ಬ ತಾಯಿ, ಆ ತಾಯಿ ಒಬ್ಬನೇ ಮಗ ಆನಂದ ಅಂತ, ಭಾಳ ಬಡತನ, ಕಡು ಬಡತನ ಅವ್ರಿಗೆ ಎಷ್ಟು ಬಡತನ ಇತ್ತು ಅಂದರೆ ಒಂದು ಹೊತ್ತು ಊಟ ಮಾಡಿದ್ರೆ 2 ಹೊತ್ತು ಊಟ ಬೇಡ ಇದಂತಹ ತಾಯಿ ಮನೆಗೂ ಹೋಗಿ ಆ ಮನೆ ಕೆಲಸಗಳನ್ನ ಮಾಡಿ ಮುಸುರೆ ತಿಕ್ಕಿ ಅದರಿಂದ ಬಂದಂತಹ ಅವ್ರು ಹಾಕಿದಂಥ ಚೂರುಪಾರು ಎಂಜಲ್ ತಂದು ತಿಂತಾ ಇದ್ದಂತಹ ಕುಟುಂಬ ಅದು. ಈ ಕುಟುಂಬದಲ್ಲಿದ್ದಂಥ ಈ ಆನಂದನ ಮೇಲೆ ಅದೇನೋ ಆ ಶೇಖರ ಮೇಷ್ಟ್ರಿಗೆ ಭಾಳ ಏನೊಂದು ಅಭಿಮಾನ. ಆಗ ಅವ್ರು ಏನು ಮಾಡಿದ್ರಂತ ಅಂದರೆ ಅವನಿಗೆ ಸಾಯಂಕಾಲ ಹೊತ್ತು ವಿಶೇಷವಾಗಿ ಕೂರಿಸ್ಕೊಂಡು ಒಳ್ಳೆ ತಯಾರಿ ಮಾಡಿ ತಿಂಗಳಿಗೊಂದ್ಸರಿ ಅವ್ರ ಸಂಬಳ ಬರ್ತಿತ್ತಲ್ಲ ಆ ಕಾಲದಲ್ಲಿ, ಆ ಸಂಬಳದಲ್ಲಿ ಕಾಲು ಭಾಗದಷ್ಟು ಸಂಬಳವನ್ನು ಅವ್ರ ಮನೆಗೆ ಕೊಟ್ಟು ಅವನ ವಿದ್ಯಾಭ್ಯಾಸಕ್ಕೆ ಭಾಳ ಸಹಾಯ ಮಾಡಿದ್ರಂತೆ. ಅವನ SSLC ಎಲ್ಲ ಮುಗಿದ ಮೇಲೆ ನಗರ ಪ್ರದೇಶಕ್ಕೆ ಕಳಿಸುವಾಗ ಅವರೇ ತಮ್ಮ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಒಂದು ಒಳ್ಳೆ ಪ್ರತಿಷ್ಠಿತ ಕಾಲೇಜಿಗೂ ಕೂಡ ಸೇರಿಸಿ, ಮಗು ನೋಡು ನೀನು ಏನಾದರೂ ಮರೆಯಬಹುದು, ಜೀವನದಲ್ಲಿ ಒಳ್ಳೆ ಮನುಷ್ಯನಾಗಿ ಬದುಕಬೇಕು, 4 ಜನಕ್ಕೆ ಸಹಾಯ ಮಾಡೋದು ಮರಿಬಾರ್ದು ಅಂತ ಹೇಳಿದಂಥವ್ರು. ಅಂತ ಹೇಳಿ ಹೋದಂತಹ ಮೇಷ್ಟ್ರು ಪತ್ತೆ ಇಲ್ಲ. ಈಗ ಅವ್ರು ಈ ಸ್ಥಿತಿಯಲ್ಲಿ ನೋಡಿದ್ನಲ್ಲ, ಅವನು ದುಃಖ ಉಪ್ಪಡಿಸ್ಕೊಂಡ್ಬಿಡ್ತು. ಸಾಮಾನ್ಯವಾಗಿ ಏನು ಹೇಳಿ, ಎಷ್ಟೋ ಜನ ವೃದ್ಧ ಬಂದಿರ್ತಾರೆ, ಎಷ್ಟೋ ಜನ ವೃದ್ಧರನ್ನ ಅವನು ನೋಡುತ್ತಾನೆ, ಪರಿಚಯ ಆಗಿರುತ್ತೆ.
ಅದು ಯಾವತ್ತೂ ಆಗದೆ ಇರೋಷ್ಟು ದುಃಖ. ಯಾಕೆಂದರೆ ಸಾವಿರಾರು ಜನಕ್ಕೆ ಪಾಠ ಹೇಳಿದಂತಹ ಮೇಷ್ಟ್ರಿಗೆ ಮನೆಯಲ್ಲಿ ಆಶ್ರಯ ಇದ್ದಂಗೆ ಆಯ್ತಲ್ಲ. ಮತ್ತು ಏನು ಸಂಸ್ಕಾರ ಕಲ್ತ್ಕೊಂಡಿದ್ದಾರೆ ಮಕ್ಕಳು. ಅವನಿಗೆ ಬಹಳ ನೋವಾಯಿತು. ಹೇಳ್ದ, ಸರ್ ಆಯಿತು, ಯೋಚನೆ ಮಾಡಬೇಡಿ, ಇದು ನಿಮ್ಮ ಮಗನೇ, ನಾನು ನಿಮ್ಮ ಮಗ ಇದ್ದೀನಿ ಸರ್, ಭಯ ಪಡಬೇಡಿ ಅಂಥೇಳಿ ಅವರನ್ನು ಸಂತೈಸಿ ಊಟ ಮಾಡಲಿಕ್ಕೆ ಹೇಳಿ ಮಾರನೇ ದಿನ ಬೆಳಗ್ಗೆ ಸೀದಾ ಇದಕ್ಕೆ ಹೋದ್ರಂತೆ ಅವರ ಮನೆಗೆ. ಏನು ಇಲ್ಲಿ ಮನೆಯಲ್ಲಿ ಆ ಹುಡುಗ ಇದ್ದಲ್ಲ ಯುವಕ, ಏನು ತಂದೆನಾ ವೃದ್ಧಾಶ್ರಮ ತೊಬ್ಬಟ್ಟಿದ್ದೀನಿ ಅನ್ನೋ ಭಾಳ ಸಂಭ್ರಮ. ಅವರ ಮನೆಯನ್ನು, ಅವ್ರ ರೂಮನ್ನು ಒಂದು ಮಿನಿ ಬಾರ್ನ ಮಾಡ್ಕೋಬೇಕು ಅಂತ ಏನು ರಾತ್ರಿ ಜೋರಾಗಿ ಒಳ್ಳೆ ಮೋಜೋ ಮಸ್ತಿ ಮಾಡಿ ಪಾರ್ಟಿ ಗೀಟಿ ಎಲ್ಲ ವ್ಯವಸ್ಥೆ ಮಾಡಿ ಮನೆಯನ್ನು ಒಂದೇ ರಾತ್ರಿಯಲ್ಲಿ ವೆಸ್ಟರ್ನೈಸ್ಡ್ ಮನೆ ಮಾಡಿ ಒಳ್ಳೆ ಕ್ಲಬ್ ಥರ ಜೋರಾಗಿ ಹಾಡುಗಳು ಹಾಕ್ಕೊಂಡು ಕುಣಿದು ಕುಪ್ಪಳಿಸಿ ಮನೆಯೆಲ್ಲ ಕಬ್ಬೆ ಬಸ್ಬಿಟ್ಟಿರುತ್ತೆ. ಮಾಡಿದ ಬೆಳಗ್ಗೆ ಇನ್ನೇನು ಆಫೀಸ್ ಹೊರಡಬೇಕು, ಆವಾಗ ರೆಡಿ ಆಗ್ತಿದ್ದಂತೆ ಯಾರೋ ಬಂದು ಮನೆ ಬಾಗಿಲು ತಟ್ಟಿದ್ರು. ಯಾರು ಅಂತ ಕೇಳ್ದ. ಅವ್ರು ಕೇಳಿದ್ರು, ನೀನು ರಾಕೇಶನೇನಯ್ಯ ಅಂತ ಕೇಳಿದ್ರು. ಹೌದು, ನಿಮ್ಗೆ ಯಾಕೆ ಅಂತ. ಆಗ ಅವ್ರು ಹೇಳಿದ್ರು, ನನಗೆ ಯಾಕೆ ಅನ್ನೋದು ಹಂಗಿರಲಿ, ನೀನು ಇಂಥರ ಮಗ ತಾನೆ. ಹೌದು ಅಂದ. ನಾನು ಆ ವೃದ್ಧಾಶ್ರಮದ ಓನರು ಅಂದರು. ಅವನು ಭಾಳ ಸ್ಟ್ರಿಕ್ಟಾಗಿ ಹೇಳಿದಂತೆ, ಸರ್ ನೀವು ಓನರ್ ಅದೇ ನನಗೇನಾಗಬೇಕಾರದು, ಒಬ್ಬ ಮಗ ವೃದ್ಧಾಶ್ರಮಕ್ಕೆ ಸೇರಿಸಿದಂತಹ ತಂದೆಗೆ ಏನೇನು ಪ್ರಕ್ರಿಯೆಗಳನ್ನು ಮಾಡಬೇಕು, ಉದಾಹರಣೆಗೆ ಅದಕ್ಕೇನು ಫೀಸ್ ಕಟ್ಟಬೇಕು, ಅದಕ್ಕೇನು ದುಡ್ಡು ಕಟ್ಟಬೇಕು, ಅದೆಲ್ಲ ಮಾಡಿಬಿಟ್ಟಿದ್ದೀನಿ, ಅಫಿಷಿಯಲ್ ಪ್ರೊಸೆಸ್ ಎಲ್ಲ ಮಾಡಿಬಿಟ್ಟಿದ್ದೀನಿ, ಇನ್ನು ನನಗೆ ತೊಂದರೆ ಇಲ್ಲ ಅಂದವನು. ಆಗ ಈ ವ್ಯಕ್ತಿ ಭಾಳ ಸ್ಟ್ರಿಕ್ಟಾಗಿ ಹೇಳದಂತಲೇ, ನೀನು ಎಲ್ಲಿ ಕೆಲಸ ಮಾಡ್ತಾರೆ ಗೊತ್ತಿದೆಯಾ ಅನ್ನಂತೆ. ಹೌದು, ನಾನು ಇಂಥ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದೀನಿ ಅಂದವನು. ನೆನ್ಬಿಟ್ಕೊಂಬರಿ, ಆ ಕಂಪನಿಯ ಮಾಲೀಕ ನಾನೇ. ಅಷ್ಟೇ ಅಲ್ಲ, ಈಗ ನೀನಿದೆಯಲ್ಲ ಮನೆ, ಈ ಮನೆಯ ಫ್ಲಾಟ್ ಅಲ್ಲ, ಈ ಜಾಗಕ್ಕೆ ಓನರ್ ನಾನು. ನಿನ್ನನ್ನು ಮನಸ್ಸು ಮಾಡಿದ್ರೆ ಎಲ್ಲೂ ಕೆಲಸ ಸಿಗ್ದಂಗೆ ನಿನ್ನನ್ನು ಬೀದಿ ಭಿಕಾರಿ ಮಾಡಬಲ್ಲೆ ನಾನು. ಯಾಕೋತ ಮಗು, ನಾನು ನಿಮ್ಮ ಅಪ್ಪನ ಅನ್ನವನ್ನು ತಿಂದು ಬೆಳೆದವನು ಕಣೋ. ಇವತ್ತು ನಾನೇನಾದರೂ ಕೋಟ್ಯಾಧೀಶ್ವರ ಆಗಿದ್ದೀನಿ ಅಂದರೆ ಮಗು, ನಿಮ್ಮಪ್ಪನ ಶಿಕ್ಷೆಯ ಭಿಕ್ಷೆನೇ ನನಗೆ ರಕ್ಷೆ ಸಿಕ್ಕಿದೆ ಕಣೋ. ನೋಡಿ ಹೇಳ್ತಾನೆ, ನಿಮ್ಮಪ್ಪನ ಶಿಕ್ಷೆಯ ಭಿಕ್ಷೆ ನನಗೆ ರಕ್ಷೆ ಸಿಕ್ಕಿದೆ ಕಣೋ. ನೆನ್ಪಿಟ್ಕೋ, ಹೆತ್ತ ತಂದೆ ತಾಯಿಗಳಿಗೆ ಸೇವೆ ಮಾಡಿದರೆ ನೀವೆಂಥ ಮಕ್ಕಳೇ ನೀವೆಲ್ಲರೂ. ಮರ್ಯಾದೆಗೆ ನಿಮ್ಮಪ್ಪನಿಗೆ ಇಟ್ಕೋತೀಯೋ ಇಲ್ವೋ, ನಾನು ಬೇರೆ ಅವತಾರ ತಾಳಬೇಕು ಅಂತ ಕೇಳಿದ್ರು. ತಂಗು ಬಡ್ದೋಗ್ಬಿಟ್ರು. ಓಡೋಗಿ ಆ ಅಪ್ಪನ ಕಾಲಿಗೆ ಬಿದ್ದು ಅವ್ರನ್ನ ಕರ್ಕೊಬಂದು ಮನೇಲಿ ಇಟ್ಕೊಂಡಂತೆ. ಆ ಮಾರನೇ ದಿನ ಇವರು ಒಬ್ಬ ಬಾಸಾಗಿ ಬಂದಿರಲಿಲ್ಲ, ಒಬ್ಬ ಅಣ್ಣನಾಗಿ ಬಂದು ಮಗು ಉತ್ತಮವಾದ ಸಂಸಾರವನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಂಥವ್ರು. ಸ್ನೇಹಿತರೆ, ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ, ನಾವಿಂಥ ವೀಡಿಯೋಗಳೆಲ್ಲ ಮಾಡುವಾಗ ಜನ ಏನೋ ಅಂತ ನೋಡಿ ತಿರಸ್ಕಾರ ಮಾಡಿಬಿಡ್ತಾರೆ. ಹಂಗಲ್ಲ ಅದು. ಇಂಥ ಕಥೆಗಳನ್ನು ಕೇಳಿದಾಗ ಏನಾಗುತ್ತಂದರೆ ನಮ್ಮ ಮನಸ್ಸು ಸ್ವಲ್ಪವಾದರೂ ಪರಿವರ್ತನೆ ಆಗುತ್ತೆ. ಸ್ವಲ್ಪವಾದರೂ ಸಂಸ್ಕಾರ ಅಂತಕ್ಕಂಥದ್ದು ಒಂದು ಚೂರಾದರೂ ನಮ್ಮ ಬೆಳೆದರೆ ನಾವೇ ಧನ್ಯರಲ್ಲವೇ. ನಮಸ್ಕಾರ.